ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ಇವತ್ತು ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಹೇಗೂ ಊರಿಗೆ ಬಂದಿದ್ವಲ್ಲ, ಹಾಗೆಯೇ ನಂಜುಂಡೇಶ್ವರ ನಮ್ಮ ಮನೆ ದೇವರು. ಹಾಗೆಯೇ ಹೋಗ್ಬಿಟ್ಟು ನಂಜುಂಡೇಶ್ವರನ ಸಹ ನೋಡಿಬಿಟ್ಟು ವಿಸಿಟ್ ಹಾಕ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ನೋಡಿ, ಅಲ್ಲಿ ಈಗ ತಾನೇ ಸೂರ್ಯ ಉದಯಿಸ್ತಾ ಇದೆ. ಎಷ್ಟು ಒಳ್ಳೆ ಫೀಲ್ ಅಲ್ಲ ಇದೆಲ್ಲ. ಬೆಳಗ್ಗೆನೇ ಎದ್ದು ಅಲ್ಲೇ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಬಂದು ರೀಚ್ ಆದ್ವಿ. ನಮ್ಮ ಊರಿಂದ ಇಲ್ಲಿಗೆ ಬರಬೇಕಾದ್ರೆ 1 ಅವರ್ ಜರ್ನಿ ಆಗುತ್ತೆ. ಸೊ ಬಂದ್ಬಿಟ್ಟು ಇವಾಗ ನದಿಗೆ ಸ್ನಾನಕ್ಕೆ ಅಂತ ಹೊರಟಿದ್ದೀವಿ. ಆಲ್ರೆಡಿ ದೇವಸ್ಥಾನದಲ್ಲಿ ಅರ್ಚನೆ ಎಲ್ಲ ಆಗ್ತಾ ಇದೆ, ಕೇಳಿಸ್ತಾ ಇರ್ಬೋದು. ಎಷ್ಟು ಒಳ್ಳೆ ಫೀಲ್ ಇದೆಲ್ಲ, ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ನಾವು ಅಷ್ಟು ವರ್ಷದಿಂದನೂ ಯಾವಾಗಲೂ ಇಷ್ಟೊಂದು ಫ್ರೀಯಾಗಿ ನೋಡೇ ಇರಲಿಲ್ಲ. ಬೆಳಗ್ಗೆ ಸ್ವಲ್ಪ ಬೇಗನೆ ಬಂದ್ಬಿಟ್ರೆ ಎಲ್ಲ ಕಡೆನೂ ಸಹ ರಶ್ ಇರಲ್ಲ, ಹಾಗಾಗಿ ಚೆನ್ನಾಗಿ ದರ್ಶನವನ್ನು ಮಾಡ್ಕೊಂಡು ಬರ್ಬೋದು. ಮತ್ತು ಇವಾಗ ಬೇಸಿಗೆ ಕೂಡ ಆಗಿರೋದ್ರಿಂದ ಸ್ವಲ್ಪ ಬಿಸಿಲಾಗ್ಬಿಟ್ರೆ ಎಲ್ಲ ಕಡೆನೂ ರಶ್ ಕೂಡ ಆಗ್ಬಿಟ್ಟಿರ್ತಾರೆ. ಮತ್ತು ಕಾಲಿಕ್ಕಕ್ಕೂ ಸಹ ಆಗಲ್ಲ, ಅಷ್ಟೊಂದು ಪೀಸ್ಫುಲ್ಲಾಗಿ ನಾವು ದೇವರನ್ನು ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಬಂದುಬಿಟ್ರೆ ಈ ಥರ ರಶ್ ಇರಲ್ಲ, ಡೈರೆಕ್ಟ್ ಎಂಟ್ರಿ ಇರುತ್ತೆ. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ನೋಡಿಕೊಂಡು ನೆಮ್ಮದಿಯಾಗಿ ಬರ್ಬೋದು. ನೋಡಿ, ಎಲ್ಲರೂ ಮಕ್ಕಳೆಲ್ಲ ಸೇರ್ಕೊಂಡು ಆಟನೇ ಆಡ್ತಿದೆ ಒಳಗಡೆ. ಅಷ್ಟೊಂದು ಸ್ವಲ್ಪನೂ ರಶ್ಶೇ ಇರಲಿಲ್ಲ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದನೂ ಸಹ ರೆಡಿಯಾಗಿತ್ತು. ಹೋಗಿ ನಾವು ಪ್ರಸಾದಕ್ಕೂ ಸಹ ಹೋದ್ವಿ. ಒಳ್ಳೆ ಟೊಮೊಟೊ ಬಾತ್ ರೆಡಿಯಾಗಿತ್ತು. ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ರೆಸ್ಟ್ ಮಾಡಿ ಫೋಟೋಸ್ ಎಲ್ಲ ತಗೊಳ್ಳೋದಿತ್ತು. ಎಲ್ಲ ತಗೊಂಡು ಹಾಗೆ ತಿರುಗಾಡಿಕೊಂಡು ಮತ್ತೆ ಹೊರಟ್ವಿ. ಸ್ವಲ್ಪ ರಶ್ ಆದಮೇಲೆ ಹೋದರೆ ಒಂದು 4-5 ಅವರ್ ಆದ್ರೂ ದರ್ಶನ ಆಗೋಲ್ಲ, ಆ ಥರ ಎಲ್ಲ ಆಗಿಬಿಡುತ್ತೆ. ಈ ಥರ ಫ್ರೀ ಟೈಮಲ್ಲಿ ಹೋದರೆ ಆರಾಮಾಗಿ ನೆಮ್ಮದಿಯಾಗಿ ಎಲ್ಲವನ್ನು ಸಹ ಮುಗಿಸ್ಕೊಂಡು ಬರ್ಬೋದು. ಯಾರು ಜನ ಇಲ್ದಿರೋದಕ್ಕೆ ತುಂಬಾ ಚೆನ್ನಾಗಂತ ಅನಿಸ್ತಾ ಇತ್ತು. ಹಾಗೆಯೇ ಬೆಳಗ್ಗೆ ಆ ವೆದರು ಮತ್ತು ಅರ್ಚನೆ ಮಾಡ್ತಾ ಇದ್ದಿದ್ದು ಆ ಮಂತ್ರಗಳು ಎಲ್ಲ ಕೇಳೋದಕ್ಕೆ ತುಂಬಾ ಖುಷಿ ಅಂತ ಅನಿಸ್ತಾ ಇತ್ತು. ಹಾಗೆ ಎಲ್ಲವನ್ನು ಸಹ ಮುಗಿಸ್ಕೊಂಡು ನಾವು ಪ್ರಸಾದ ಏನಾದರೂ ಬೇಕಿತ್ತು ಅದನ್ನು ಸಹ ತಗೊಂಡು, ಹಾಗೆಯೇ ಅಲ್ಲಿ ತುಂಬ ಚೆನ್ನಾಗಿ ಎಳ್ನೀರು ಸಿಕ್ತು. ಹೇಗೂ ಬೇಸಿಗೆ ಎಲ್ಲ ಎಳ್ನೀರನ್ನು ಸಹ ಕುಡ್ಕೊಂಡು, ಎಳ್ನೀರು ಕುಡಿದಾದ್ಮೇಲೆ ಕಾಯಿ ತಿನ್ನೋದಿದೆಯಲ್ಲ, ಅದಂತೂ ತುಂಬ ಸೂಪರಾಗಿರುತ್ತೆ. ಮನಸ್ಸಿಗೆ ತುಂಬ ಬೇಜಾರಂತ ಅನಿಸ್ದಾಗ ಈ ರೀತಿಯಾಗಿ ಟೆಂಪಲ್ ವಿಸಿಟ್ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಯಾರಾದರೂ ನಂಜನಗೂಡಿಗೆ ಹೋಗಬೇಕು ಅಥವಾ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದ್ದರೆ ಬೆಳಗ್ಗೆ ಸ್ವಲ್ಪ ಬೇಗನೆ ಹೋಗಿ. ಥ್ಯಾಂಕ್ ಯು.